ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಮತ್ತೆ ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತಿನ ವಿಶೇಷ ಏನಂತಂದರೆ ಉತ್ತರ ಕರ್ನಾಟಕದ ಶೇಂಗಾ ಚಟ್ನಿ ಮಾಡುತ್ತಾ ಇದ್ದೀನಿ. ನಾನು ಉತ್ತರ ಕರ್ನಾಟಕದಲ್ಲಿ ಏನು ಸ್ಪೆಷಲ್ಲು, ಏನು ಸೀಕ್ರೆಟ್ ಅಂತ ನೋಡ್ತಾ ಇರಿ. ಮತ್ತು ವಿಡಿಯೋನ ನಾನು ಮಾಡಿದ್ದೀನಿ ಶೇಂಗಾ ಚಟ್ನಿ ಯಾವ ಥರ ಮಾಡಬೇಕು ಸ್ಟೆಪ್ ಬೈ ಸ್ಟೆಪ್ ಅಂತ. ಥ್ಯಾಂಕ್ ಯು. ನೋಡ್ಕೊಂಡು ಬನ್ನಿ. ಒಂದು ಬಾಂಡೆನ ತೊಗೋಬೇಕು. ಗ್ಯಾಸ್ನ ಸ್ಲೋ ಆಗಿ ಹಚ್ಚಬೇಕು. ನಾನು ಒಂದು ಚಟಾಕ್ ಶೇಂಗಾ ತೊಗೊಂಡಿದ್ದೀನಿ. ಈ ಶೇಂಗಾನ ನಾನು ಇವಾಗ ಲೋ ಫ್ಲೇಮ್ ಇಟ್ಟಿದ್ದೀವಲ್ಲ ಗ್ಯಾಸ್ನ, ಈ ಬಾಣಲಿಗೆ ಹಾಕ್ತೀನಿ. ಹಾಕಿ ಲೋ ಫ್ಲೇಮಲ್ಲೇ ನಾವು ಹುರ್ಕೋಬೇಕು. ಯಾಕಂತಂದರೆ ಆಮೇಲೆ ಕ್ರಿಸ್ಪಿಯಾಗಿ ಬರ್ತವೆ. ನಿಮಗೆ ಗೊತ್ತಾಗುತ್ತೆ. ನೀವು ಲೋ ಫ್ಲೇಮಲ್ಲೇ ಇಟ್ಟು ಹುರ್ಕೊಳ್ಳಿ. ನೋಡಿ ಎಷ್ಟು ಲೋ ಇಟ್ಟಿದ್ದೀನಿ ಅಂತಂದರೆ ಅಷ್ಟು ಲೋ ಇಟ್ಟೇ ಹುರ್ಕೋಬೇಕು. ನೋಡಿ ನಿಮಗೂ ಗೊತ್ತಾಗುತ್ತೆ ಯಾವ ರೀತಿ ಕ್ರಿಸ್ಪಿ ಬರ್ತವೆ ಅಂತ. ಲೋ ಫ್ಲೇಮಲ್ಲೇ ಇರಬೇಕು ಗ್ಯಾಸು. ಆನಂತರ ಕೈ ಆಡಿಸ್ತಾನೇ ಇರಬೇಕು, ಇಲ್ಲಾಂದರೆ ಒಂದೇ ಸೈಡ ಸುಟ್ಬಿಡ್ತವೆ. ಲೇಟ್ ಆಗುತ್ತೆ ಲೋ ಫ್ಲೇಮಲ್ಲಿ ಇಟ್ಟರೆ ಅಂತ ಜೋರು ಇಟ್ಕೊಂಡು ಎಲ್ಲ ಸುಡಕ್ಕೆ ಹೋಗಬೇಡಿ. ಲೋ ಫ್ಲೇಮಲ್ಲಿ ಇಟ್ಟರೆ ಅದರ ಟೇಸ್ಟ್ ಬರೋದು. ನೋಡಿ ನಾ ಯಾವ ಥರ ಫ್ರೈ ಮಾಡ್ತೀನಿ ಅಂತ. ನೋಡಿ ಆಲ್ರೆಡಿ ಸ್ವಲ್ಪ ಸ್ವಲ್ಪ ಎಲ್ಲ ಸುಡ್ತಾ ಇದ್ದಾವೆ ಶೇಂಗಾ. ನಮ್ಮ ಉತ್ತರ ಕರ್ನಾಟಕದಲ್ಲಿ ಯಾಕೆ ಇಷ್ಟು ರುಚಿಯಾಗಿರೋ ಶೇಂಗಾ ಪುಡಿ ಆಗುತ್ತೆ ಅಂತ ನಾನು ನಿಮಗೆ ಇವತ್ತು ಹೇಳ್ಕೊಡ್ತೇನೆ. ಏನಿದೆ ಅದರಲ್ಲಿರೋ ಸೀಕ್ರೆಟ್ ಅಂತಲೂ ನಾನು ನಿಮಗೆ ಹೇಳ್ಕೊಡ್ತೇನೆ. ನೋಡಿ ಚಟ್ಪಟ್ ಅಂತ ಇದ್ದಾವೆ ಶೇಂಗಾ ಎಲ್ಲ. ನೋಡಿ ಲೋ ಫ್ಲೇಮಲ್ಲೇ ಹುರಿದ್ರೇ ಇನ್ನೂ ಇವನ್ನ ಫ್ರೈ ಮಾಡಬೇಕು. ಕಲರ್ ಬಂದುಬಿಟ್ಟಿದ್ದಾವೆ ಅಂತಂದರೆ ಒಳಗಡೆ ಅವು ಕ್ರಿಸ್ಪಿ ಆಗಿರಲ್ಲ. ಅದಕ್ಕೋಸ್ಕರ ನಾವು ನೀಟಾಗಿಯೇ ಫ್ರೈ ಮಾಡಬೇಕು. ಎಷ್ಟು ಫ್ರೈ ಮಾಡ್ತೀವಿ, ಯಾವ ಥರ ಫ್ರೈ ಮಾಡ್ತೀವಿ ಅಂತ ನಮ್ಮಲ್ಲೇ ಗೊತ್ತಿರಬೇಕು. ಈ ಶೇಂಗಾ ಇವಾಗ ನಾವು ಫ್ರೈ ಮಾಡ್ತಾ ಇದ್ದೀವಲ್ಲ, ಅದರದ್ದು ಸ್ಮೆಲ್ ಕೂಡ ಬರ್ತಾ ಇದೆ. ಆದರೆ ಅವು ಇನ್ನೂ ಪೂರ್ತಿಯಾಗಿ ಹುರಿದಿಲ್ಲ. ಒಂದೊಂದು ಶೇಂಗಾ ಆಲ್ರೆಡಿ ಬಾಯಿ ಬಿಟ್ಟಿದ್ದಾವೆ. ನೋಡಿ ಇಲ್ಲಿ ಯಾವ ಥರ ಎರಡೆರಡು ಇದ್ದಿದ್ದು ಎಲ್ಲ ಎರಡೆರಡು ಆಗ್ತಾ ಇದ್ದಾವೆ. ಒಂದೊಂದು ಇದ್ದಿದ್ದೆಲ್ಲ ಶೇಂಗಾ ಅಂದ್ರೂ ಫ್ರೈ ಮಾಡ್ತಾನೆ ಇರಬೇಕು, ಬಿಡಕ್ಕೆ ಹೋಗ್ಬಾರ್ದು. ಬಿಟ್ಟರೆ ಫುಲ್ ಸುಟ್ಟೋಗ್ಬಿಡ್ತವೆ. ನೋಡಿ ಸ್ವಲ್ಪ ಕೈ ಆಡಿಸ್ತಾನೆ ಇರಬೇಕು. ಈ ಥರ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ. ಏನಿದೆ ಉತ್ತರ ಕರ್ನಾಟಕ ಶೇಂಗಾ ಚಟ್ನಿಗೆ ಇರೋವಂಥ ಸೀಕ್ರೆಟ್ನ ನಾನು ನಿಮಗೆ ಮುಂದೆ ಬರ್ತಾ ಬರ್ತಾ ಹೇಳ್ಕೊತಾ ಹೋಗ್ತೀನಿ. ನೋಡ್ತಾ ಇರಿ. ನಿಮಗೆ ಮತ್ತೆ ಬೇರೆ ಯಾವುದಾದ್ರೂ ಅಡುಗೆ ವೀಡಿಯೋಸ್ ಬೇಕಾದರೆ ಹೇಳ್ಬೋದು. ವೆಜ್ ಆಗಲಿ ನಾನ್ ವೆಜ್ ಆಗಲಿ ಯಾವ ವೀಡಿಯೋಸ್ದ್ರೂ ಹೇಳಿ ನಾನೆಲ್ಲ ಮಾಡಿ ನಿಮಗೆ ತೋರಿಸ್ತೇನೆ. ನೀವು ಕೂಡ ಟೇಸ್ಟ್ ನೋಡಿ ನಮ್ಮ ಉತ್ತರ ಕರ್ನಾಟಕದ ಜವಾರಿ ಅಡುಗೆ ಯಾವ ಥರ ಇರುತ್ತೆ ಅಂತ. ಇವಾಗ ಇಷ್ಟು ಕ್ರಿಸ್ಪಿ ಆದರೆ ಸಾಕು. ನೋಡೋಕ್ಕೆ ಅಯ್ಯೋ ಸುಟ್ಟಂಗೆ ಕಾಣಿಸ್ತವೆ, ಆದರೆ ಸುಟ್ಟಿಲ್ಲ. ಇಷ್ಟು ಕ್ರಿಸ್ಪಿ ಆದ್ರೇ ಅವು ಆಮೇಲೆ ಯಾವ ರೀತಿ ನಿಮಗೆ ಬೇಕಾದ್ರೆ ಒಂದೆರಡು ಕಾಳು ಬಾಯಲ್ಲಿ ಹಾಕ್ಕೊಂಡು ಅಮ್ಮ ಮಾಡಿ ಅವಾಗ ಗೊತ್ತಾಗುತ್ತೆ ಓ ಕ್ರಿಸ್ಪಿ ಆಗಿದ್ದಾವೋ ಇಲ್ವೋ ಅಂತ. ಇವಾಗ ಇಷ್ಟಾದರೆ ಸಾಕು. ನಾನು ಇವನ್ನ ತೆಗೆದು ಒಂಚೂರು ಆರಿಸಿ ಸೊಪ್ಪೆ ತೆಗೆಯೋದನ್ನು ತೋರಿಸ್ತೀನಿ ಇವಾಗ. ಓಕೆನಾ? ವೇಟ್ ಮಾಡ್ತಾಯಿರಿ. ಸ್ಕಿಪ್ ಮಾಡಿದೆ ವಿಡಿಯೋ ನೋಡಿ ಪ್ಲೀಸ್. ನೋಡಿ ಇವನ್ನ ತಗೊಂಡು ಮರಕ್ಕೆ ಹಾಕಿ ಆರಿಸೋಣ. ಆರಿಸಿ ಆದಮೇಲೆ ಆರಿಸಿ ಆದಮೇಲೆ ಸೊಪ್ಪೆ ತೆಗೆದು ನಾನು ನಿಮಗೆ ತೋರಿಸ್ಕೊಡ್ತೀನಿ. ಇವಾಗ ಶೇಂಗಾ ಎಲ್ಲ ಆರಿದ್ದಾವೆ. ಇವನ್ನ ಇವಾಗ ನಾವು ಸೊಪ್ಪೆ ತೆಗೆದು ಆಮೇಲೆ ಏನು ಮಾಡಬೇಕು ಅಂತ ಹೇಳ್ತೀನಿ. ನೋಡಿ ಶೇಂಗಾ ಇವಾಗ ಸೊಪ್ಪೆ ತೆಗೆದಿದ್ದೀನಿ. ಒಂದೊಂದು ಬಂದಿಲ್ಲ ಅಂತಂದರೆ ಏನು ಪ್ರಾಬ್ಲಮ್ ಇಲ್ಲ. ಯಾಕಂದರೆ ಚೆನ್ನಾಗಿ ಅವು ಸುಟ್ಟಿರ್ತವೆ. ಆದರೆ ಒಂದೊಂದು ಸೊಪ್ಪೆ ಓಪನ್ ಆಗೋಂಗಿಲ್ಲ ಸಮ್ಟೈಮ್ಸ್. ಅದಕ್ಕೋಸ್ಕರ ಇಷ್ಟಿದ್ದಾವೆ. ಇವಾಗ ಇವಕ್ಕೆ ಏನೇನು ಹಾಕಬೇಕು, ಮೇನ್ ಐಟಮ್ಸು ಇವಾಗ ನಾನು ನಿಮಗೆ ತೋರಿಸ್ತಾ ಇರೋದು. ಇವಕ್ಕೆ ಏನೇನು ಹಾಕಬೇಕು ಶೇಂಗಾ ಬೀಜಕ್ಕೆ ಅಂತ ಹೇಳ್ತೇನೆ ನೋಡಿ. ಫಸ್ಟು ಕೊತ್ತಂಬರಿ, ಬೆಳ್ಳುಳ್ಳಿ, ಸಿಪ್ಪೆ ತೆಗಿಯೋಕೆ ಹೋಗಬಾರ್ದು. ಸಿಪ್ಪೆ ಇದ್ದಿದ್ದೆ ಬೆಳ್ಳುಳ್ಳಿ ಹಾಕಬೇಕು, ಮತ್ತು ಜೀರಿಗೆ ಹಾಕಬೇಕು. ಆಮೇಲೆ ಮತ್ತು ಏನು ಹಾಕಬೇಕು ಅಂತ ನಮ್ಮ ಉತ್ತರ ಕರ್ನಾಟಕ ಸ್ಟೈಲ್ ನಾನು ನಿಮಗೆ ಹೇಳ್ಕೊಡ್ತೀನಿ. ಇವಾಗ ಇವು ಮೂರು ಮತ್ತು ಶೇಂಗಾ ಕಾಳು ಹಾಕ್ತೀನಿ ನಾನು. ನೋಡಿ ಫಸ್ಟು ಜಾರ್ ತೊಗೊಂಡಿದ್ದೀನಿ ನಾನು. ಜಾರ್ಗೆ ಫಸ್ಟು ಶೇಂಗಾ ಹಾಕೋಣ. ಫಸ್ಟು ಶೇಂಗಾ ಹಾಕಾಯಿತು. ಯಾಕಂದರೆ ಒಬ್ಬಳೇ ಇದ್ದೀನಿ, ವಿಡಿಯೋ ಮಾಡೋದು ಇದು ಹಾಕೋದು ಆಗ್ತಾಯಿಲ್ಲ. ಇವಾಗ ಕೊತ್ತಂಬರಿ ಹಾಕ್ತೀನಿ. ಕೊತ್ತಂಬರಿ ಜಾಸ್ತಿ ಹಾಕಕ್ಕೆ ಹೋಗಬೇಡಿ. ಜಾಸ್ತಿ ಹಾಕಿದರೆ ಅದು ಶೇಂಗಾ ಪೌಡ್ರ್ ಮಾಡಿದಾಗ ಗಂಟು ಬಂದುಬಿಡುತ್ತೆ. ಅದಕ್ಕೋಸ್ಕರ ಇವಾಗ ನೆಕ್ಸ್ಟ್ ಬೆಳ್ಳುಳ್ಳಿ ಹಾಕೋಣ. ಬೆಳ್ಳುಳ್ಳಿ ಸಿಪ್ಪೆ ತೆಗಿಲಾರ್ದೇ ಹಾಕಬೇಕು. ಬೆಳ್ಳುಳ್ಳಿ
ನೀವು ಜಾಸ್ತಿ ಹಾಕ್ಬೋದು, ಆದರೆ ಅವನು ಕೂಡ ಜಾಸ್ತಿ ಹಾಕಿದರೆ ನೀರಿನ ಅಂಶ ಇರುತ್ತಲ್ಲ ಬೆಳ್ಳುಳ್ಳಿಲೂ, ಅದಕ್ಕೋಸ್ಕರ ಅವು ಕೂಡ ನೀರಾಗಿ ಶೇಂಗಾ ಪುಡಿ ಎಲ್ಲ ಗಂಟು ಆಗಿಬಿಡುತ್ತೆ ನೋಡಿ, ಉಂಡೆ ಉಂಡೆ ಆಗುತ್ತೆ. ಇವಾಗ ಜೀರಿಗೆನ ಅರ್ಧ ಸ್ಪೂನ್ ಅಷ್ಟೇ ಜೀರಿಗೆ ಹಾಕೋಬೇಕು. ಅವು ಜಾಸ್ತಿ ಹಾಕಕ್ಕೆ ಹೋಗಬಾರ್ದು, ಯಾವುದೂ ಕೂಡ ಅತಿ ಆಗಕ್ಕೆ ಹೋಗಬಾರ್ದು. ಇವಾಗ ನೆಕ್ಸ್ಟ್ ಇವಾಗ ಅಚ್ಚ ಖಾರದ ಪುಡಿ ಹಾಕ್ತಾಯಿದ್ದೀನಿ ನಾನು. ಮನೆಯಲ್ಲೇ ಮಾಡಿದ ಅಚ್ಚ ಖಾರದ ಪುಡಿ ಇದು. ನಮ್ಮ ಹೊಲದಲ್ಲೇ ಬೆಳೆದಿರೋ ಮೆಣಸಿನ್ಕಾಯಿಯಿಂದಾನೇ ಮಾಡಿರೋ ಖಾರ ಪುಡಿ ಇದು. ತುಂಬಾ ಟೇಸ್ಟಿಯಾಗಿದೆ. ನಿಮಗೆ ಖಾರ ಪುಡಿ ವಿಡಿಯೋ ಬೇಕಂತಂದ್ರೂ ಹೇಳಿ. ನೋಡಿ ನಾನು 2 ಸ್ಪೂನ್ ಹಾಕಿದೆ. ಇವಾಗ ಆ್ಯಕ್ಚುಲಿ ನಾವು 4 ಸ್ಪೂನ್ ಹಾಕ್ತೇವೆ, ಯಾಕಂದರೆ ಸ್ವಲ್ಪ ಖಾರವಾಗಿದ್ದರೆ ಟೇಸ್ಟ್ ಆಗುತ್ತೆ ಅದು. ಅದಕ್ಕೋಸ್ಕರ ನಾನು 4 ಸ್ಪೂನ್ ಹಾಕಿದ್ದೇನೆ. ಇವಾಗ ನೆಕ್ಸ್ಟ್ ಅರಿಶಿನ ಪುಡಿ ಹಾಕೋಣ. ಅರಿಶಿನ ಪುಡಿ ಸ್ವಲ್ಪ ಅಷ್ಟೇ ಹಾಕಬೇಕು, ಚಿಟಿಕೆ ಮಾತ್ರ. ಅರಿಶಿನ ಪುಡಿನೂ ಹಾಕಿದ್ದಾಯಿತು. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಣ ನಾವು. ನಾನು ಇಷ್ಟು ಹಾಕ್ತೀನಿ, ನಿಮಗೆ ಎಷ್ಟು ರುಚಿಗೆ ತಕ್ಕಷ್ಟು ಬೇಕೋ ಅಷ್ಟು ಹಾಕಿ. ಸ್ವಲ್ಪ ಶುಗರ್ ಹಾಕಬೇಕು, ಅದು ನಮ್ಮ ಕಡೆ ಟೇಸ್ಟ್ ಬರುತ್ತೆ. ನಿಮಗೆ ಶುಗರ್ ಇಷ್ಟ ಇಲ್ಲ ಅಂದರೆ ಹಾಕೋದು ಪರವಾಗಿಲ್ಲ. ನೋಡಿ ಇಷ್ಟು ಹಾಕಿದಾಯ್ತು. ಇವಾಗ ನೆಕ್ಸ್ಟ್ ಏನು ಮಾಡಬೇಕು ಅಂತ ಹೇಳ್ತೀನಿ ನಾನು, ನೋಡ್ತಾ ಹೋಗಿ ವಿಡಿಯೋನ, ಸ್ಕಿಪ್ ಮಾಡಿದೆ. ಮತ್ತು ಇದಕ್ಕೆ ಸ್ವಲ್ಪ ಕರಿಬೇವು ಹಾಕಬೇಕು, ತುಂಬಾ ಸೂಪರ್ ಟೇಸ್ಟ್ ಬರುತ್ತೆ. ಸ್ವಲ್ಪ ಕರಿಬೇವು ಹಾಕ್ಕೊಳ್ಳಿ. ನಿಮ್ಮ ಕಡೆ ಹಸಿ ಕರಿಬೇವು ಇದ್ದರೆ ಹಸಿದೇ ಹಾಕ್ಕೊಳ್ಳಿ. ನನ್ನ ಕಡೆ ಹಸಿದಿಲ್ಲ, ನಾನು ಒಣಗಿದ ಕರಿಬೇವನ್ನ ಹಾಕಿದ್ದೀನಿ. ಇದನ್ನು ನೆಕ್ಸ್ಟ್ ಏನು ಮಾಡಬೇಕು ಅಂತ ಹೇಳ್ತೇನೆ ನಾನು ನಿಮಗೆ. ನೋಡಿ ಇವಾಗ ಇದನ್ನು ನಾನು ಮಿಕ್ಸರ್ಗೆ ಫಿಕ್ಸ್ ಮಾಡಿದ್ದೀನಿ. ಇವಾಗ ಇದನ್ನು ನಾವು ಹೀಗೆ ಟಕ್ ಅನ್ನೋಷ್ಟರಲ್ಲಿ ಎಲ್ಲನೂ ಇವಾಗ ನಾವು ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ. ಗ್ರೈಂಡ್ ಮಾಡ್ಕೊಳೋದು ಯಾವ ರೀತಿ ಅಂತಲೂ ನಾನು ನಿಮಗೆ ತೋರಿಸ್ತಾನೆ ಹೋಗ್ತೀನಿ, ನೋಡ್ತಾ ಇರಿ. ನೋಡಿ 1 ಸೆಕೆಂಡ್ ಅಷ್ಟೇ ನಾನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ಒಂದು ಸ್ವಲ್ಪ ಮೇಲೆ ಕೆಳಗೆ ಮಾಡೋಣ. ಅಂದರೆ ಕೆಳಗೆ ಕಾಳುಗಳಿರ್ತವೆ, ಮೇಲೆ ಪೌಡರ್ ಬಂದಿರುತ್ತೆ ಅಲ್ವಾ, ಒಂಚೂರು ಮಿಕ್ಸ್ ಮಾಡಿ ಇನ್ನೊಂದು ಸತಿ ಮಾತ್ರ ಗಿರ್ರಣಿಸಿ ಆಫ್ ಮಾಡಿಬಿಡಿ. ಅಂದ್ರೇ ಅದು ಟೇಸ್ಟ್ ಬರೋದು. ಇಲ್ಲಾಂದರೆ ಫುಲ್ ಪೌಡ್ರ್ ಆಗ್ಬಿಡುತ್ತೆ, ಟೇಸ್ಟ್ ಬರೋಂಗಿಲ್ಲ. ನೋಡಿ ನಾನು ಇವಾಗ ಗಿರ್ರಣಿಸ್ಕೊಂಡು ಬರ್ತೀನಿ. ನೋಡಿ ನಾನು 2ನೇ ಬಾರಿನೂ ಗಿರ್ರಣಿಸಾಯಿತು ಮಿಕ್ಸರ್ನ. ಇವಾಗ ಯಾವ ರೀತಿ ಆಗಿದೆ ಅಂತ ನೀವೇ ನೋಡ್ಬೋದು. ಪೌಡರು ಸ್ವಲ್ಪ ಶೇಂಗಾದ ಪೀಸಸ್ ಹಾಗೆ ಇದ್ದಾವೆ, ಅವು ಹಾಗೆ ಇರಬೇಕು. ಊಟ ಮಾಡಬೇಕಾದ್ರೆ ಸ್ವಲ್ಪ ಪೀಸಸ್ಸು ಬಾಯಿಗೆ ಸಿಗ್ತಾ ಇರಬೇಕು, ಅಂದ್ರೇ ಆ ಟೇಸ್ಟ್ ಬರೋದು. ಇವಾಗ ಇದನ್ನು ತೋರಿಸ್ತೀನಿ ಬನ್ನಿ, ಒಂದು ಪ್ಲೇಟಿಗೆ ಹಾಕಿ. ನೋಡಿ ಇದನ್ನು ನಾನು ಇವಾಗ ಪ್ಲೇಟಿಗೆ ಹಾಕ್ತೇನೆ. ಯಾವ ರೀತಿ ಆಗಿದೆ ಅಂತ ನೀವು ಕೂಡ ನೋಡ್ಬೋದು. ಎಷ್ಟು ಫ್ಲೇವರ್ ಬರ್ತಾಯಿದೆ ಗೊತ್ತಾ. ಇದು ಕಲ್ಲರ್ ಆಗಲಿ ಮತ್ತು ವಾಪಸ್ಸು ಎಲ್ಲ ನಾವು ಹಾಕಿದ್ವಲ್ಲ ಐಟಮ್ಸು, ಶೇಂಗಾದಾಗಲಿ ಏನಂತಾರೆ ಕೊತ್ತಂಬರಿ, ಎಲ್ಲದರದ್ದು ಫ್ಲೇವರ್ ತುಂಬ ಚೆನ್ನಾಗೇ ಬರ್ತಾಯಿದೆ. ಇದನ್ನು ನೀವು ಬಿಸಿ ರೈಸ್ ಜೊತೆ ತುಪ್ಪ ಹಾಕ್ಕೊಂಡು ಊಟ ಮಾಡಿದರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಇದು ಚಟ್ನಿ. ಮತ್ತು ಚಪಾತಿ ಜೊತೆ ಬಿಸಿ ಏನು ಐಟಮ್ ಇದ್ರೂ ಅದ್ರ ಜೊತೆ ಹಾಕ್ಕೊಂಡು ಊಟ ಮಾಡಿದರೆ ಸ್ವಲ್ಪ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಕೆಲವೊಂದು ಕಡೆ ಉಪ್ಪಿಟ್ಟಲ್ಲಿ ಕೂಡ ಹಾಕ್ಕೊಂಡು ಊಟ ಮಾಡ್ತಾರೆ. ನೋಡಿ ನೀವು ಮಾಡ್ಕೊಳ್ಳಿ. ನಾನು ಇವಾಗಲೇ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಸ್ವಲ್ಪ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಅಂತ ನಿಮಗೆ ಹೇಳ್ತಾ, ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಸಬ್ಸ್ಕ್ರೈಬ್ ಕೂಡ ಮಾಡಿ ಅಂತ ನಾನು ನಿಮಗೆ ಹೇಳ್ತೇನೆ. ಥ್ಯಾಂಕ್ ಯು ಎಲ್ರಿಗೂ. ನನ್ನ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ ಎಲ್ರಿಗೂ ಧನ್ಯವಾದಗಳು. ಮತ್ತು ಇದೇ ರೀತಿ ಯಾವುದಾದ್ರೂ ಅಡುಗೆ, ಯಾವುದಾದ್ರೂ ರೆಸಿಪಿಗಳು ಬೇಕಂತಂದರೆ ಕಮೆಂಟ್ ಮಾಡಿ, ನಾನು ತಪ್ಪದೆ ಮಾಡಿ ನಿಮಗೆ ತೋರಿಸ್ತೀನಿ ಯಾವ ರೀತಿ ಮಾಡಬೇಕು ಅಂತ. ಫಸ್ಟ್ ಇದು ಬೇಕಾದರೆ ಈ ಶೇಂಗಾ ಚಟ್ನಿ ಮಾಡಿ ನೋಡ್ಕೊಳ್ಳಿ ಯಾವ ರೀತಿ ರುಚಿಯಾಗಿ ಬಂದಿದೆ ಅಂತ. ನೀವು ಆಮೇಲೆ ನನಗೇನೆ ಕಮೆಂಟ್ ಮಾಡ್ತೀರಾ ಯಾವುದು ಐಟಮ್ಸ್ ಬೇಕು ಅಂತ. ಓಕೆ ಗಾಯ್ಸ್, ಥ್ಯಾಂಕ್ ಯು.